ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಇಂದಿನ ವಾಕ್ಯವು ಯಾಕೋಬ ಲೇಯಳ ಮಗಳಾದಂತಹ ದೀನಳನ್ನು ಕುರಿತು ತಿಳಿದುಕೊಳ್ಳುವ. ಅದಕ್ಕಿಂತ ಮುಂಚಿತವಾಗಿ ವಾಕ್ಯವನ್ನು ನೋಡಿಕೊಂಡಾಗ, ಯಾಕೋಬನು ತನ್ನ ಸೋದರ ಮಾವನಾದ ಸಿರಿಯ ದೇಶದ ಲಾಬಾನನ ಮನೆಯಲ್ಲಿ 20 ವರ್ಷಗಳ ಕಾಲ ಅಲ್ಲಿ ವಾಸ ಮಾಡುತ್ತಾನೆ. 20 ವರ್ಷಗಳಾದ ಬಳಿಕ ಲಾಬಾನನ ಮಕ್ಕಳು ಯಾಕೋಬನನ್ನು ಕುರಿತು ಈ ರೀತಿಯಾಗಿ ಮಾತಾಡ್ಕೊಳ್ಳುತ್ತಾರೆ. ಆದಿಕಾಂಡ 31ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡಿಕೊಳ್ಳೋದಾದ್ರೆ, ನಮ್ಮ ತಂದೆಯ ಆಸ್ತಿಯನ್ನೆಲ್ಲ ಯಾಕೋಬನ ಪಾಲಾಯಿತು, ನಮ್ಮ ತಂದೆಯ ಆಸ್ತಿಯಿಂದಲೇ ಅವನಿಗೆ ಇಷ್ಟು ಐಶ್ವರ್ಯ ಉಂಟಾಯಿತು ಎಂಬುದಾಗಿ ಲಾಬಾನನ ಮಕ್ಕಳು ಹೇಳಿಕೊಳ್ಳುವ ಮಾತುಗಳು ಯಾಕೋಬನ ಕಿವಿಗೆ ಬಿದ್ದವು. ಈ ಮಾತುಗಳನ್ನು ಕೇಳಿದ ಯಾಕೋಬನಿಗೆ ತುಂಬಾ ಬೇಸರ ಉಂಟಾಗಿ ತುಂಬಾ ಮನಸ್ಸು ನೋವಿನಿಂದ ಇರಬೇಕಂದ್ರೆ ದೇವರು ಯಾಕೋಬನ ಸಂಗಡ ಮಾತನಾಡುತ್ತಾನೆ. 3ನೇ ವಚನದಲ್ಲಿ ನಾವು ನೋಡ್ಬೇಕಂದ್ರೆ, ಯೆಹೋವನು ಅವನಿಗೆ, ನಿನ್ನ ತಂದೆ ತಾತಂದಿರ ದೇಶಕ್ಕೂ ನಿನ್ನ ಬಂಧುಗಳ ಬಳಿಗೂ ತಿರುಗಿ ಹೋಗು, ನಾನು ನಿನ್ನೊಂದಿಗೆ ಇರುವೆನೆಂದು ಹೇಳಿದನು. ಈ ತರ ದೇವರು ಯಾಕೋಬನ ಜೊತೆ ಮಾತನಾಡಿದಾಗ ಯಾಕೋಬನು ಕೂಡಲೇ ತನ್ನ ಹೆಂಡತಿಯರನ್ನು, ಮಕ್ಕಳನ್ನು, ತನ್ನ ಕುರಿ ಮಂದಗಳನ್ನೆಲ್ಲ ಕರೆದುಕೊಂಡು ತನ್ನ ಸಂಪಾದಿಸಿದ ಆಸ್ತಿಯನ್ನೆಲ್ಲ ತೆಗೆದುಕೊಂಡು ಹೊರಡುತ್ತಾನೆ. ದೇವರು ಹೇಳಿರುವುದು ನಿನ್ನ ದೇಶಕ್ಕೆ ನೀವು ಹೋಗು ಅಂತ. ಆದ್ರೆ ಯಾಕೋಬನು ಬರುತ್ತಾ ಮಧ್ಯದಲ್ಲಿ ಶೆಕೆಮ್ ಎಂಬ ಪಟ್ಟಣಕ್ಕೆ ಬಂದು ಅಲ್ಲಿ ಗುಡಾರಗಳನ್ನು ಹಾಕೊಂಡು ವಾಸ ಮಾಡುತ್ತಾ ಇರ್ತಾನೆ. ಈಗ ವಾಕ್ಯಕ್ಕೆ ಹೋಗುವ. ಆದಿಕಾಂಡ 34ನೇ ಅಧ್ಯಾಯ ಪೂರ್ತಿ ನಾವು ಓದಿದಾಗ, ಯಾಕೋಬನಿಗೆ ಲೇಯಳಲ್ಲಿ ಹುಟ್ಟಿದ ದೀನಳು ಒಂದಾನೊಂದು ದಿವಸ ಆ ದೇಶದ ಸ್ತ್ರೀಯರನ್ನು ನೋಡೋದಕ್ಕೆ ಹೊರಗೆ ಬಂದಾಗ, ದೇಶಾಧಿಪತಿಯಾಗಿ ಇರುವ ಹಿವ್ಯನಾದ ಹಾಮೋರನ ಮಗ ಶೆಕೆಮನು ಆಕೆಯನ್ನು ನೋಡಿ ತೆಗೆದುಕೊಂಡು ಹೋಗಿ ಮಾನಭಂಗ ಪಡಿಸಿದನು. ಶೆಕೆಮನೆಂಬ ಪಟ್ಟಣಕ್ಕೆ ಬಂದು ಯಾಕೋಬನು ಗುಡಾರಗಳನ್ನು ಹಾಕೊಂಡಿರ್ಬೇಕಂದ್ರೆ ಒಂದಾನೊಂದು ದಿನ ದೀನಳಿಗೆ ಒಂದು ಆಸೆ ಉಂಟಾಗುತ್ತೆ. ಆ ದೇಶದ ಹೆಂಗಸನ್ನು ನೋಡ್ಬೇಕು ಅಂತ ಆಸೆ ಆದಾಗ ಅವಳು ತನ್ನ ತಂದೆ ತಾಯಂದರ ಜೊತೆ ಹೋಗಿದ್ದರೆ ಕ್ಷೇಮವಾಗಿ ಹಿಂದಿರುಗುತ್ತಿದ್ದಳು, ಇಲ್ಲ ಅಣ್ಣಂದರ ಜೊತೆ ಹೋದ್ರೆ ಕ್ಷೇಮವಾಗಿ ಮನೆಗೆ ಬಂದು ತಲುಪುತ್ತಿದ್ದಳು. ಅದೆರಡು ಮಾಡಿದರೆ ಒಬ್ಬಂಟಿಗಳಾಗಿ ದೀನಳು ಆ ದೇಶದ ಹೆಂಗಸರನ್ನು ನೋಡೋದಕ್ಕೆ ಹೋಗ್ತಾಳಂತ ವಾಕ್ಯ ಹೇಳುತ್ತದೆ. ಆದ್ರೆ ವೇದ ಪಂಡಿತರು ಹೇಳ್ತಾರೆ, ಅಲ್ಲಿ ಜಾತ್ರೆ ನಡೆಯುತ್ತಾ ಇರುತ್ತೆ, ಅಲ್ಲಿಗೆ ದೀನಳು ಹೋದಳು ಅಂತ. ಅಲ್ಲಿಗೆ ಹೋದಾಗ ಹಾಮೋರನ ಮಗ ಶೆಕೆಮನ್ ಎಂಬುವನು ಆ ಹುಡುಗಿಯನ್ನು ನೋಡಿ ಆ ಹುಡುಗಿಯನ್ನು ತೆಗೆದುಕೊಂಡೋಗಿ ಮಾನಭಂಗ ಮಾಡಿ ಆದ್ಮೇಲೆ ಆ ಹುಡುಗಿ ಸಂಗಡ ಪ್ರೀತಿಯಿಂದ ಮಾತನಾಡಿ ತಂದೆಗೆ ಬಂದು ಹೇಳುತ್ತಾನೆ, ನನಗೆ ಆ ಹುಡುಗಿ ತುಂಬಾ ಇಷ್ಟವಾಗಿದ್ದಾಳೆ, ನೀನು ಕೂಡಲೇ ಅವರ ಮನೆಯವರ ಜೊತೆ ಮಾತನಾಡಿ ಆ ಹುಡುಗಿಯನ್ನು ನನಗೆ ಕೊಟ್ಟು ಮದುವೆ ಮಾಡಿಸಬೇಕಂತ ಕೇಳಿದಾಗ, ಹಾಮರನು ಸಹ ಒಬ್ಬಂಟಿಗನಾದ ಮಗ, ಅವನು ಆ ದೇಶವನ್ನು ಆಡುತ್ತಿರುವ ಆತನು ಸರಿ ಅಂತ ಹೇಳಿ ಯಾಕೋಬನ ಮನೆಗೆ ಹೆಣ್ಣನ್ನು ಕೇಳಲಿಕ್ಕೆ ಬರುತ್ತಾನೆ. ಆ ಟೈಮಲ್ಲಿ ಯಾಕೋಬನಿಗೆ ಗೊತ್ತಾಗುತ್ತೆ ನನ್ನ ಮಗಳು ಅಲ್ಲಿ ಮಾನಭಂಗವಾದಂತಹ ವಿಷಯ. ಆದ್ರೆ ಯಾಕೋಬನ ಬಾಯಿಂದ ಮಾತು ಬರಲ್ಲ, ಯಾಕಂದ್ರೆ ಅವನು ಮೌನವಾಗಿರುತ್ತಾನೆ. ಅದೇ ಟೈಮಲ್ಲಿ ಅಣ್ಣಂದರು ಅಡವೆಯಲ್ಲಿ ಹೋಗಿ ಕುರಿ ಮಂದೆಗಳನ್ನೆಲ್ಲ ಮೇಯಿಸ್ತಾ ಇರ್ಬೇಕಂದ್ರೆ ಅವರಿಗೂ ಆ ವಿಷಯ ಗೊತ್ತಾಗುತ್ತೆ. ಅಣ್ಣಂದರಿಗೆ ಆ ವಿಷಯವಾಗಿ ತುಂಬಾ ಸಿಟ್ಟು ಆಗಿ ತುಂಬಾ ಕೋಪಗೊಂಡು ಮನೆಗೆ ಹಿಂದಿರುಗುತ್ತಾರೆ. ಮನೆಗೆ ಬರುವಷ್ಟರಲ್ಲಿ ಹಾಮಾರನು ಅವರ ಮನೆಗೆ ಬಂದು ತಂದೆ ಜೊತೆ ಮಾತನಾಡ್ತಾ ಇರ್ಬೇಕಂದ್ರೆ ಹಾಮಾರನು ಹೇಳಿದ ಮಾತೇನಂದ್ರೆ, ನಿಮ್ಮ ಹೆಣ್ಣ ಮಗಳ ಮೇಲೆ ನನ್ನ ಮಗನ ಮನಸ್ಸಿದೆ, ನೀವು ಆದಷ್ಟು ನಿಮ್ಮ ಮಗಳನ್ನು ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು. ಅಷ್ಟೇ ಅಲ್ಲದೆ ಈ ದೇಶ ತುಂಬಾ ದೊಡ್ಡದಾಗಿದೆ, ನೀವು ಇಲ್ಲಿ ವ್ಯಾಪಾರಗಳನ್ನು ಮಾಡ್ಕೋಬಹುದು. ಅದಲ್ಲದೆ ನಮ್ಮ ಹೆಣ್ಣು ಮಕ್ಕಳನ್ನು ನೀವು ಮದುವೆ ಮಾಡಿಕೊಂಡು ನಿಮ್ಮ ಹೆಣ್ಣು ಮಕ್ಕಳನ್ನು ನಮಗೆ ಮದುವೆ ಮಾಡಿ ನಾವು ಬೀಗರಾಗುವ. ನೀವು ಎಷ್ಟು ಹಣ ಕೇಳಿದ್ರೆ ಅಷ್ಟು ಕೊಡುತ್ತೇನೆ, ಎಷ್ಟು ವಧು ದಕ್ಷಿಣ ಕೇಳಿದ್ರೆ ನಾನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದೇನೆ ಅಂತ ಅವ್ರ ಮನೆಯಲ್ಲಿ ಮಾತನಾಡ್ತಾ ಇರ್ಬೇಕಂದ್ರೆ ಯಾಕೋಬನ ಮಕ್ಕಳು ಕಪಟವಾಗಿ ಹಾಮರನಿಗೆ ಉತ್ತರ ಹೇಳಿರುವುದೇನೆಂದರೆ, ನಾವು ನಮ್ಮ ಹೆಣ್ಣು ಮಕ್ಕಳನ್ನು ನಿಮಗೆ ಕೊಡುವುದು, ನಿಮ್ಮ ಹೆಣ್ಣು ಮಕ್ಕಳನ್ನು ನಾವು ತೆಗೆದುಕೊಡುವುದು ತುಂಬಾ ಅವಮಾನವಾದ ಕೆಲಸ. ಯಾಕಂದ್ರೆ ನಾವು ಸುನ್ನತಿ ಹೊಂದಿರುವಂತಹ ವ್ಯಕ್ತಿಗಳು, ಸುನ್ನತೆ ಇಲ್ಲದೆ ಅವರಿಗೆ ನಮ್ಮ ಮಕ್ಕಳನ್ನು ಕೊಟ್ಟು ನಾವು ಮದುವೆ ಮಾಡಲಾರದು ಅಂತ ಹೇಳಿ
ನಿಮ್ಮ ಹೆಣ್ಣು ಮಕ್ಕಳನ್ನು ನಾವು ತೆಗೆದುಕೊಂಡು ನಮ್ಮ ಹೆಣ್ಣು ಮಕ್ಕಳನ್ನು ನೀವು ಕೊಡ್ಬೇಕಂದ್ರೆ ನೀವು ನಿಮ್ಮ ದೇಶದ ಪುರುಷರೆಲ್ಲರೂ ಸಹ ಸುನ್ನತಿಯನ್ನು ಮಾಡಿಸಿಕೊಂಡಿದ್ರೆ ಮಾತ್ರ ನಮ್ಮ ಮಕ್ಕಳನ್ನು ನಿಮಗೆ ಕೊಡುತ್ತೇವೆ. ಇಲ್ಲದಿದ್ರೆ ನಮ್ಮ ತಂಗಿಯನ್ನು ನಾವು ಕರೆದುಕೊಂಡು ಹೋಗುತ್ತೇವೆ ಅಂತ ಹೇಳಿದಾಗ ಹಾಮಾರನು ಮಗನು ಆ ದೇಶದ ಅಧಿಪತಿಯಾಗಿರ್ತಾರಲ್ಲ, ಅಲ್ಲಿಂದ ವಾಪಸ್ ಬಂದು ಹೆಬ್ಬಾಗ್ಲ ಹತ್ರ ಬಂದು ಬರುವ ಪ್ರತಿಯೊಬ್ಬರಿಗೂ ಈ ವಿಷಯವನ್ನು ಹೇಳುತ್ತಾರೆ. ಏನಂದ್ರೆ, ನಾವು ಹೆಣ್ಣನ್ನು ಕೇಳುವುದಕ್ಕೆ ಅವರು ಮನೆಗೋದು ತುಂಬಾ ಪ್ರೀತಿಯಿಂದ ನಮ್ಮನ್ನು ಮಾತಾಡಿದ್ದಾರೆ. ಅದಲ್ಲದೆ ಅವರು ಒಂದು ಕಂಡೀಷನ್ ಹಾಕಿರುತ್ತಾರೆ. ಏನಂದ್ರೆ, ನಮ್ಮ ದೇಶದ ಪ್ರತಿ ಪುರುಷರು ಸಹ ಸುನ್ನತಿ ಮಾಡಿಸ್ಕೊಡ್ಬೇಕಂತೆ. ಆಗ ಮಾಡಿಸ್ಕೊಡದೆ ಇದ್ರೆ ಮಾತ್ರ ಅವರು ನಮ್ಮ ಮಕ್ಕಳನ್ನು ತೆಗೆದುಕೊಳ್ಳುವುದಿಲ್ಲ, ಅವರ ಮಕ್ಕಳನ್ನು ನಮಗೆ ಕೊಡುವುದಿಲ್ಲ ಅಂತ ಹೇಳಿದ್ದಾರೆ. ಆದ್ರಿಂದ ನಾವೆಲ್ಲರೂ ಸುನ್ನತಿ ಮಾಡಿಸ್ಕೊಂಡ್ರೆ ಮಾತ್ರ ಈ ಕಾರ್ಯ ಆಗುತ್ತೆ ಅಂತ ಅವ್ರ ಹತ್ರ ಹೇಳಿದಾಗ, ರಾಜರ ಮಾತಲ್ವಾ, ಅವರೆಲ್ಲ ಸರಿ ಅಂತ ಒಪ್ಪಿಕೊಂಡು ಒಂದಾನೊಂದು ದಿನ ಪುರುಷರೆಲ್ಲರೂ ಸೇರಿ ಸುನ್ನತಿಯನ್ನು ಮಾಡಿಸ್ಕೊಂಡಿರುತ್ತಾರೆ. ಹೀಗೆ 3 ದಿನ ಕಳೆಯುತ್ತೆ. 3 ದಿನ ಕಳೆದ ಮೇಲೆ ಅವರೆಲ್ಲ ತುಂಬಾ ಬಾಧೆಯಿಂದ ನೋವಿನಿಂದ ನರಳುತ್ತಾ ಇರ್ಬೇಕಂದ್ರೆ ಯಾಕೋಬನ ಮಕ್ಕಳಾದಂತವರು ಸಿಮಿಯೋನ ಮತ್ತು ಲೇವಿ ತಮ್ಮ ಕತ್ತಿಗಳನ್ನು ಹಿಡಿದುಕೊಂಡು ಆ ದೇಶದ ಮೇಲೆ ಹೋಗಿ ಆ ನೋವಿನಿಂದ ಬಳಲುತ್ತಿದ್ದವರ ಮೇಲೆ ಎರಗಿ ಪ್ರತಿಯೊಬ್ಬ ಪುರುಷರನ್ನು ಕೊಚ್ಚಿ ಕೊಂದು ಹಾಕುತ್ತಾರೆ. ಅಲ್ಲದೆ ಅವರ ಆಸ್ತಿಪಾಸ್ತಿನೆಲ್ಲ ತೆಗೆದುಕೊಂಡು ಅವರ ಹೆಂಗಸರೆಲ್ಲ ಮಕ್ಕಳೆಲ್ಲ ಕರೆದುಕೊಂಡು ಹಿಂದಿರುಗುತ್ತಾರೆ. ಬರಬೇಕಂದ್ರೆ ಅವರ ತಂಗಿಯನ್ನು ಸಹ ಕರೆದುಕೊಂಡು ಬಂದಿರುತ್ತಾರೆ. ಈ ವಿಷಯ ಯಾಕೋಬನಿಗೆ ಗೊತ್ತಾಗುತ್ತೆ. ಯಾಕೋಬ ತುಂಬಾ ಮನನೊಂದು, ನನ್ನ ಜನರು ಸ್ವಲ್ಪ ಜನರೇ, ಆ ದೇಶದವರನ್ನೆಲ್ಲ ನೀವು ಹೀಗೆ ಮಾಡಿದರಲ್ಲ ಅಂತ ಹೇಳಿದಾಗ ಆ ಅಣ್ಣ ತಮ್ಮಂದಿರಿಬ್ಬರು ಸೇರಿ ನಮ್ಮ ಹೆಣ್ಣು ಮಗಳಲ್ಲಿ ಈ ತರ ಅವಮಾನಕರವಾದ ಕೆಲಸ ಮಾಡಿದ್ದಾರೆ, ಅದಕ್ಕೆ ನಾವು ಈ ರೀತಿಯಾಗಿ ಮಾಡಿದ್ದೀನಿ ಇಡುತ್ತಾರೆ ತಂದೆಗೆ. ಇದು ಒಂದು ಹೆಣ್ಣು ಮಗಳು, ಅವರು ತುಂಬಾ ಮುದ್ದಾಗಿ 12 ಜನ ಗಂಡು ಮಕ್ಕಳ ಮಧ್ಯೆ ಒಂದೇ ಹೆಣ್ಣು ಅವ್ರಿಗೆ. ಆ ಹೆಣ್ಣು ಮಗಳನ್ನ ಎಷ್ಟು ಪ್ರೀತಿಯಿಂದ ಸಾಕಿರುತ್ತಾರೆ, ಎಷ್ಟು ಮುದ್ದಾಗಿ ಸಾಕಿರುತ್ತಾರೆ. ಆ ಮುದ್ದಿನಿಂದ ಅವಳು ಮನೆಯಲ್ಲಿ ಏನ್ ಕೇಳಿದ್ರೆಲ್ಲ ಅದೆಲ್ಲ ಕೊಡಿಸ್ತಾ ಇರ್ಬೇಕೇನೋ ಆಸೆಯಿಂದ ನೋಡಿರ್ತಾರಲ್ವಾ. ಅದಕ್ಕಾಗಿ ಅವಳು ಆ ದೇಶದ ಜನರನ್ನು ನೋಡಕ್ ಹೋಗಿ ಅಲ್ಲಿ ತಾನು ಮಾನಭಂಗಕ್ಕೆ ಗುರಿಯಾಗ್ತಾಳೆ. ಎರಡನೇದಾಗಿ ಅಣ್ಣಂದರು ಕಾಡಲ್ಲಿ ಇರ್ಬೇಕಂದ್ರೆ ಅವರಿಗೆ ವಿಷಯ ಗೊತ್ತಾಗಿದೆ. ತುಂಬಾ ಕೋಪಗೊಂಡು ನಮ್ಮ ಜನಾಂಗದಲ್ಲಿ ಈ ತರ ಅವಮಾನದ ಕೆಲಸ ಎಲ್ಲೂ ಮಾಡಿರುವುದಿಲ್ಲ, ನನ್ನ ತಂಗಿ ಮೇಲೆ ಈ ತರ ಮಾಡಿದಾರಲ್ಲ ಅಂತ ಹೇಳಿ ಅವರ ಬುದ್ಧಿಯನ್ನು ಅವರ ಕೈಗೆ ತೆಗೆದುಕೊಂಡು ಹೋಗಿ ದೇವರ ಹತ್ರ ಬೇಡ್ಕೊಂಡಿಲ್ಲ. ಅವರು ಕಂಡಾಗೆ ಅಲ್ಲಿರುವ ಪುರುಷರೆಲ್ಲರನ್ನು ಕೊಂದು ಹಾಕುತ್ತಾರೆ. ಇದು 2ನೇ ತಪ್ಪು ಅವ್ರು ಮಾಡಿರೋದು. 3ನೇದೇನಂದ್ರೆ, ಯಾಕೋಬನಿಗೆ ದೇವರು ಸ್ಪಷ್ಟವಾಗಿ ಮಾತಾಡಿರುತ್ತಾರೆ, ನಿನ್ನ ತಂದೆಯ ದೇಶಕ್ಕೆ, ನಿನ್ನ ದೇಶಕ್ಕೆ, ನಿನ್ನ ಜನರ ಹತ್ರ ನೀನು ಹೋಗು, ನಾನು ನಿನ್ನ ಸಂಗಡ ಬರುತ್ತೇನೆಂದು ಹೇಳಿದಾಗ ಯಾಕೋಬನು ಬರುತ್ತಾ ತನ್ನ ದೇಶಕ್ಕೆ ಬರ್ದಿರಾ, ತನ್ನ ಜನರ ಹತ್ರ ಬರ್ದಿರಾ, ಶಿಕೇಮ ನಮ್ಮ ಪಟ್ಟಣಕ್ಕೆ ಬಂದು ಅಲ್ಲಿ ಗುಡಾರಗಳನ್ನು ಹಾಕೊಂಡು ನೆಲೆಸಬೇಕಂದ್ರೆ ಈ ತರ ಅವಳ ಮಗಳ ಭವಿಷ್ಯತೆ ಹಾಳಾಯಿತು. ದೇವರ ಮಾತನ್ನು ನಿರ್ಲಕ್ಷಿಸಿದ್ದಕ್ಕಾಗಿ ಯಾಕೋಬನಿಗೆ ಆ ತರ ಶಿಕ್ಷೆ ಆಯಿತು. ತನ್ನ ಮಗಳ ನೋವನ್ನು ಭರಿಸಲಾರದಷ್ಟು ನೋವಿನಿಂದ ನರಳುತ್ತಾ ಇರ್ತಾನೆ. ಅವನು ಮಕ್ಕಳಾದಂತಹ ಗಂಡ್ಮಕ್ಳು ಸಹ ಈ ತರ ದುಷ್ಟ ಕೆಲಸಕ್ಕೆ ಕೈ ಹಾಕಿರ್ತಾರೆ. ಇದೆಲ್ಲ ತುಂಬಾ ನೋವಿನಿಂದ ಬಳಲುತ್ತಾ ಯಾಕೋಬನು ನೆಮ್ಮದಿಯಲ್ಲಿ ಜೀವನ ಸಾಗಿಸಬೇಕಾಗುತ್ತೆ. ಹೆಣ್ಣು ಮಕ್ಕಳು, ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳನ್ನ ನಾವು ಎಷ್ಟೋ ಪ್ರೀತಿಯಿಂದ ಮುದ್ದಾಗಿ ಸಾಕುತ್ತೇವೆ. ಅದೇ ಟೈಮಲ್ಲಿ ಅವರು ದೇವರಲ್ಲೂ ಸಹ ಬೆಳೆಸಬೇಕೆಂದು ಕೇಳ್ಕೊಳ್ಳುತ್ತೇನೆ. ಯಾಕಂದ್ರೆ ವಾಕ್ಯವಿಲ್ಲದೆ, ಪ್ರಾರ್ಥನೆ ಜೀವಿತವಿಲ್ಲದೆ ತಮ್ಮ ಬಾಳನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ಆ ತರ ಪಡ್ತಾ ಇದ್ದಾರೆ. ಎಷ್ಟೋ ಜನ ನಾವು ನೋಡ್ತಾ ಇದ್ದೀವಿ. ಹೆಣ್ಮಕ್ಳು ಬಾಳು ತುಂಬಾ ಕೆಟ್ಟೋಗಿದೆ. ಈಗ ಯಾರನ್ನ ಮಾತಾಡಿಸಿದ್ರು ಭಯದಿಂದನೇ ಕುಡಿರುತ್ತಾರೆ.
ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 6ನೇ ವಚನ, ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಅಂತ ದೇವರ ವಾಕ್ಯ ಹೇಳುತ್ತದೆ. ಆದ್ರೆ ಈ ಯವನಸ್ಥ ಹುಡುಗಿ ದೇವರಿಗೆ ತನ್ನ ನಡವಳಿಕೆಯನ್ನು ಒಪ್ಪಿಸದೆ ಈ ತರ ಅವಮಾನವನ್ನು ಪಡೆದುಕೊಂಡಿರುತ್ತಾಳೆ. ದೇವರ ಮಾತನ್ನು ತಿರಸ್ಕಾರ ಮಾಡೋದ್ರಿಂದ ಈ ತರ ಅನಾನುಕೂಲಕ್ಕೆ ಅವರು ಗುರಿಯಾಗಿರುತ್ತಾರೆ. ನಮ್ಮ ಹೆಣ್ಣು ಮಕ್ಕಳಿಗೆ ನಾನು ಹೇಳುತ್ತೇನೆಂದ್ರೆ, ವಯಸ್ಸಿಗೆ ಬಂದವರು ಮೊದಲನೇದಾಗಿ ತಮ್ಮ ಜೀವಿತವನ್ನು, ತಮ್ಮ ನಡವಳಿಕೆಯನ್ನು ದೇವರ ಸನ್ನಿಧಿಗೆ ಒಪ್ಪಿಸಬೇಕು. ದೇವರು ನಿಮ್ಮ ದಾರಿಯನ್ನು ಸರಳ ಮಾಡುತ್ತಾರೆ. ನೀವು ನಡೆಯಬೇಕೆಂದ ದಾರಿಯಲ್ಲಿ ಅದನ್ನು ನಡೆಸುತ್ತಾನೆ. ಆತನ ಚಿತ್ತಕ್ಕೆ ವಿಧೇಯರಾಗಿದ್ದರೆ ಮಾತ್ರ. ಹೆಣ್ಮಕ್ಳಿಗೆ ಹೇಳುತ್ತೇನೆಂದ್ರೆ, ಭಯ ಭಕ್ತಿಯಿಂದ ದೇವರ ವಾಕ್ಯದಿಂದ ಪ್ರಾರ್ಥನೆಯಿಂದ ಬೆಳೆದ ಮಕ್ಕಳು ಎಂದಿಗೂ ಅವಮಾನ ಪಡುವುದಿಲ್ಲ, ಅಪಹಾಸ್ಯಕ್ಕೆ ಗುರಿಯಾಗುವುದಿಲ್ಲ. ದೇವರಿಗೆ ಒಪ್ಪಿಸಿದ ಜೀವಿತ ಎಷ್ಟೋ ಶ್ರೇಷ್ಠವಾಗಿರುತ್ತದೆ ಎಂದು ಹೇಳುತ್ತಾ ಈ ವಾಕ್ಯವನ್ನು ಮುಗಿಸುತ್ತಿದ್ದೇನೆ. ವಾಕ್ಯವನ್ನು ಕೇಳಿದ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಶಾರಾ ಅಂತ, ನಾನು ಬೆಂಗಳೂರಲ್ಲಿ ಇರ್ತೇನೆ. ಇದಕ್ಕೂ ಮೊದಲು ನಾನು ತೆಲುಗಿನಲ್ಲಿ ವಿಡಿಯೋ ಮಾಡಿದ್ದೇನೆ, ವಾಕ್ಯದ ವಿಡಿಯೋಗಳನ್ನು. ನನ್ನ ಸ್ನೇಹಿತರೆಲ್ಲ ಕನ್ನಡದಲ್ಲಿ ಮಾಡು ಅಂತ ಹೇಳಿರೋದ್ರಿಂದ ನಾನು ಕನ್ನಡದಲ್ಲಿ ಮಾಡಲಿಕ್ಕೆ ಹೊರಟಿದ್ದೇನೆ. ಇದು ಕನ್ನಡದಲ್ಲಿ ಫಸ್ಟ್ ವಿಡಿಯೋ. ದಯವಿಟ್ಟು ನೀವೆಲ್ಲರೂ ಈ ವಾಕ್ಯವನ್ನು ಕೇಳಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ನೀವು ದೇವರಿಗೆ ಒಪ್ಪಿಸಿಬಿಟ್ಟು ನಿಮ್ಮ ಮಕ್ಕಳಿಗೆ ಅನಾಹುತದಿಂದ ತಪ್ಪಿಸ್ತೀರಿ ಎಂದು ಕೇಳಿಕೊಡುತ್ತಾ ಈ ಸಂದೇಶವನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು.